ಬನ್ನಿ ಜನರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದಾರೆ. ಅದು ಮಾಡೋಕ್ಕೆ ಬಂದವರು ನಿಮ್ಮೆಲ್ಲರ 5 ಸ್ಟಾರ್ ಚೆಫ್ ಆದಂತಹ ಉಸ್ನಮ್ಮನವರು. ಅದಕ್ಕೆ ಬೇಕಾಗಿರೋ ಐಟಮ್ ಏನಂದರೆ ಈರುಳ್ಳಿ 10, ಕೊತ್ತಂಬರಿ ಅರ್ಧ ಕಟ್ಟು, ಟೊಮೊಟೊ 1 7, ಪುದೀನ 1 ಅರ್ಧ, ಮೆಣಸಿನ್ಕಾಯಿ 5, ಟೊಮೊಟೊ ಒಂದು 6 ರುಬ್ಕೊಬೇಕು ಮಿಕ್ಸಿಗೆ ಹಾಕ್ಕೊಂಡು, ಚಕ್ಕೆ ಲವಂಗ ಏಲಕ್ಕಿ ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 kg ರೈಸ್ನ ಸಪ್ರೇಟಾಗಿ ಇಟ್ಕೊಬೇಕು ನೆನೆಸ್ಬಿಟ್ಟು ದೊಡ್ಡ ಗ್ಲಾಸಲ್ಲಿ. ಓಕೆನಾ? ಈಗ ಇವಾಗ ಪಾತ್ರೆಯಲ್ಲಿ ಆಯಿಲ್ ಹಾಕೋಣ. ಆಯಿಲ್ ಹಾಕ್ಬಿಟ್ಟು ಲವಂಗ ಚಕ್ಕೆ ಅಕ್ಕಿ ಏಲಕ್ಕಿ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕೋಣ. ಓಕೆನಾ? ಬನ್ನಿ ಜನರೇ ಈರುಳ್ಳಿ ಹಾಕೋಣ. ಓಕೆನಾ? ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಓಕೆನಾ? ಚೆನ್ನಾಗಿ ಮಿಕ್ಸ್ ಆದಮೇಲೆ ಇರೋ ಟೊಮೊಟೊನ ಅದರೊಳಗಡೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಹೊಡೆದ್ಬಿಟ್ಟು ಪುದೀನ ಕೊತ್ತಂಬರಿ ಮೆಣಸಿನ್ಕಾಯಿ 3 ಸೇರಿಸಿ ಹಾಕ್ರಿ. ಸ್ವಲ್ಪ ಗಮ್ ಅನ್ನುತ್ತೆ ನೋಡಿರಿ. ಅದ್ರ ಸ್ಮೆಲ್ಲೆಲ್ಲ ಹೋಗ್ಬೇಕು, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಸ್ವಲ್ಪ ಅದ್ರ ಜೊತೆ ಇವಾಗ ಚಿಲ್ಲಿ ಪೌಡ್ರ್ ಹಾಕಿ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಅದು ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಲಿ. ಪುದೀನ ಕೊತ್ತಂಬರಿ ಇದೆಲ್ಲ ಅಲ್ಲಿ ಗಂಟ ಏನು ಹಾಕೋಕ್ಕೆ ಹೋಗ್ಬೇಡ್ರಿ. ಅವ್ರು ಹಾಕಿದ್ಮೇಲೆ ನಾನು ಹೇಳ್ತೀನಿ. ಆಮೇಲೆ ಬೇಕಂದ್ರೆ ಅರ್ಶಿನ ಹಾಕೊಳ್ರಿ, ಇಲ್ಲಾಂದರೆ ಕಲರ್ ಇದ್ದರೆ ಕಲರ್ ಹಾಕೊಳ್ರಿ. ಓಕೆನಾ? ನಮ್ಮ ಮನೇಲಿ ನಾವು ಕಲರ್ ಹಾಕ್ತಾಯಿದ್ದೀರಿ, ಯಾಕಂದರೆ ರೈಸ್ ಚೆನ್ನಾಗಿ ಕಲರ್ ಹಾಕಂಡ್ಲಿ ಅಂತ. ನೋಡಿರಿ ಫ್ರೆಂಡ್ಸ್, ಇವಾಗ ಹಿಂಗೆ ಸ್ಪೂನ್ ಹಾಕಿ ಹಿಂಗೆ ತಿರುಗಿಸ್ಬೇಕು. ಗಲಗಲ 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 ಅಂತ ತಿರುಗಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೆಕ್ಸ್ಟ್ ಏನಾಗ್ತಾರೆ ಅಂತ ನಾನು ಹೇಳ್ತೀನಿ ರೀ. ನೀವು ವೆಯ್ಟ್ ಮಾಡಿರಿ, ಏನೂ ಆಗೋಲ್ಲ. ವೆಯ್ಟ್ ಮಾಡಿರಿ, ಯಾಕಂದರೆ ಚೆನ್ನಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕಲ್ಲ ಫ್ರೆಂಡ್ಸ್ ನೀವು. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ತಿನ್ನಿರಿ, ಏನೂ ಆಗೋಲ್ಲ. ಓಕೆನಾ? ನೋಡಿರಿ, ಚೆನ್ನಾಗಿ ಮಾಡಿ ತಿನ್ನಿರಿ. ಹೆಲ್ತಿಯಾಗಿರ್ತೀರ. ಕಲರ್ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ. ಇವ್ರು ಕಲರ್ ಹಾಕಿ ಮಾಡ್ತವ್ರೆ. ಓಕೆನಾ? ನೆಕ್ಸ್ಟ್ ಚಿಕನ್ ಹಾಕ್ರಿ. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ ಒಂದು ಟೈಮ್. ನೋಡಿರಿ, ಚಿಕನ್ ಸ್ವಲ್ಪ ಬೇಯಬೇಕು. ಬೇಯಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಬೆಂದೈತಿ ಇಲ್ಲ ಅಂತ ಸ್ವಲ್ಪ ನೋಡಿರಿ. ನೆಕ್ಸ್ಟು ಒಂದು ಪಾತ್ರೆದಲ್ಲಿ ಸಪ್ರೇಟ್ ಪಾತ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನೆನೆಸಿರೋ ಅಕ್ಕಿನ ಎತ್ಬಿಟ್ಟು ಅದರಲ್ಲಿ ಅದ್ರಲ್ಲಿ ಹಾಕ್ರಿ. ಅದು ಹಾಫ್ ಬಾಯ್ಲ್ ಆಗಬೇಕು. ನೋಡಿ ಇವಾಗ ಅಕ್ಕಿನ ಸ್ವಲ್ಪನೇ ಎಳಿಬೇಕು, ಇಲ್ಲಾಂದ್ರೆ ಪಾತ್ರೆ ಬಿದ್ದೋಗುತ್ತೆ. ನೆಕ್ಸ್ಟು ಆ ಮಸಾಲೆಗೆ ಸ್ವಲ್ಪ ಒಂದು 1/4 ಲೀಟ್ರ್ ಇಲ್ಲಾಂದ್ರೆ ಅರ್ಧ ಲೀಟ್ರಷ್ಟು ಮೊಸರು ಹಾಕ್ರಿ. ಅದು ರೈಸ್ ಬೆಂದಿರುತ್ತಲ್ಲ, ಒಂದು 70% ಬೆಂದಾದ್ಮೇಲೆ ಈ ಮಸಾಲೆಗೆ ಅಕ್ಕಿ ಶಿಫ್ಟ್ ಮಾಡಿರಿ. ಶಿಫ್ಟ್ ಮಾಡಿದ್ಮೇಲೆ ನೋಡಿ ದಮ್ ಕಟ್ರಿ. ದಮ್ ಕಟ್ಟರೋ ವೀಡಿಯೋ ಮಾಡಿಲ್ಲ. ದಮ್ ಕಟ್ಟಾದ್ಮೇಲೆ ಫೈನಲ್ ಟಚ್ ನೋಡಿ ಈ ಥರ ಇರುತ್ತೆ ಬಿರಿಯಾನಿ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.